ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾನು ಸಹ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ಇದು ಬಂದು ಶನಿವಾರದ ವಿಡಿಯೋ. ಶನಿವಾರ ನನ್ನ ದಿನಚರಿ ಈ ರೀತಿ ಇತ್ತು. ಇದು ಯಾವ ರೀತಿ ಇರುತ್ತೆ ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಹಾಗೆ ಯಾರೆಲ್ಲ ನನ್ನ ವಿಡಿಯೋಸ್ ನೋಡ್ತಿರೋ ಪ್ಲೀಸ್ ನನ್ನ ವಿಡಿಯೋಸ್ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಹಾಗೆ ಸಪೋರ್ಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್. ಮತ್ತು ಈಗ ನೋಡಿ, ನಾನು ಬೆಳಗ್ಗೆನೇ ಎದ್ದು ರೈಸ್ಗೆ ಇಟ್ಬಿಟ್ಟು ಈಗ ಜ್ಯೂಸ್ ಮಾಡ್ಕೊಳ್ಳೋಣ ಅಂತ ಜ್ಯೂಸ್ಗೆ ಕ್ಯಾರೆಟು, ಸೌತೆಕಾಯಿ ಮತ್ತು ಬೀಟ್ರೂಟು, ಸ್ವಲ್ಪ ಪುದೀನ ಹಾಕ್ಕೊಂಡು ಜ್ಯೂಸ್ ಮಾಡ್ಕೊತಾ ಇದ್ದೀನಿ. ಇದು ನಮ್ಮ ಯಜಮಾನ್ರಿಗೆ ಯಾಕೋ ಗೊತ್ತಿಲ್ಲ ಫ್ರೆಂಡ್ಸ್, ತುಂಬ ಇಷ್ಟ ಹೋಗ್ಬಿಟ್ಟಿದೆ ಅವರಿಗೆ. ಜ್ಯೂಸು ತುಂಬ ಚೆನ್ನಾಗಿದೆ, ಇದನ್ನೇ ಮಾಡಿಕೊಡು ಅಂತ ಹೇಳ್ತಾರೆ. ನನಗೆ ಈ ಥರ ಜ್ಯೂಸ್ ಅಂದರೆ ನನಗೂ ತುಂಬ ಇಷ್ಟ. ಆದರೆ ಕೆಲವೊಂದು ಟೈಮಲ್ಲಿ ನಾನು ಮಾಡ್ಕೊತಾ ಇರಲಿಲ್ಲ. ನಮ್ಮ ಯಜಮಾನ್ರಿಗೆ ಸೆಟ್ ಆಗುತ್ತೋ ಇಲ್ಲೋ ಅಂತ ಅಂದ್ಬಿಟ್ಟು ಸುಮ್ಮನೆ ಆಗ್ತಿದ್ದೆ. ಆದರೆ ಅವ್ರಿಗೆ ತುಂಬ ಇಷ್ಟ ಹೋಗ್ಬಿಟ್ಟಿದೆ. ಈಗ ಅದೇ ಥರನೇ ನಾನು ಸಹ ಜ್ಯೂಸ್ ಮಾಡ್ಕೊತಾ ಇದ್ದೀನಿ. ಕಾಫಿ ಟೀ ಎಲ್ಲ ಇವಾಗ ಬಿಟ್ಟಿದ್ದೀನಿ ಫ್ರೆಂಡ್ಸ್. ನನಗೆ ಕಾಫಿ ಟೀ ಅಷ್ಟೊಂದು ಇಷ್ಟ ಆಗ್ತಾ ಇರಲಿಲ್ಲ. ಆದರೆ ಅಭ್ಯಾಸ ಮಾಡ್ಕೊಂಡ್ಬಿಟ್ಟು ಇವಾಗ ಬಿಡೋದಕ್ಕೆ ಮನಸ್ಸೇ ಇರ್ತಾ ಇರಲಿಲ್ಲ. ಆದರೆ ನನಗನ್ನಿಸ್ತಿತ್ತು ಕಾಫಿ ಟೀ ಬೇಡ, ಇನ್ನು ಮುಂದೆ ಕುಡಿಯೋದು ಬೇಡ ಅಂತ ಅನಿಸ್ಬಿಟ್ಟು. ಅದಕ್ಕೆ ಈಗ ನಾನು ಈ ಥರ ಜ್ಯೂಸ್ ಮಾಡ್ಕೊಂಡು ಕುಡಿಯೋದು ನೋಡ್ಕೊಂಡಿದ್ದೀನಿ. ಈ ಜ್ಯೂಸ್ ಬಂದು ನನಗೆ ನಮ್ಮ ಅಕ್ಕ ಹೇಳ್ಕೊಟ್ಟಿದ್ಲು. ಅವಳು ಈ ಥರ ಜ್ಯೂಸ್ಗಳು ತುಂಬಾ ಮಾಡಿಕೊಂಡು ಕುಡಿತಾಳೆ ಫ್ರೆಂಡ್ಸ್. ಅವಳ ಹತ್ರನೇ ಕಲ್ತಿದ್ದು ಅಂತಲೇ ಹೇಳ್ಬೋದು. ಈಗ ನಾನು ನಮ್ಮ ಯಜಮಾನ್ರು ಜ್ಯೂಸ್ ಕುಡ್ದಾದ್ಮೇಲೆ ನಾನಿವಾಗ ಲೆಮನ್ ಚಿತ್ರಾನ್ನ ಮಾಡೋಣ ಅಂತ ಅಂದ್ಬಿಟ್ಟು, ಅಂದರೆ ನಿಂಬೆಹಣ್ಣು ಹಾಕಿ ಸ್ವಲ್ಪ ಚಿತ್ರಾನ್ನ ಮಾಡಿ ಅವ್ರಿಗೆ ಬಾಕ್ಸ್ ಬೇರೆ ಬೇಕಲ್ವ. ಅದಕ್ಕೆ ಈಗ ನೋಡಿ, ನಾನು ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈರುಳ್ಳಿ ಮೇಲೆ ನಾನು ಈ ಥರ ಶುಂಠಿನ ತುರಿದಿಟ್ಕೊಂಡ್ಬಿಡ್ತೀನಿ. ಈರುಳ್ಳಿ ಮೇಲೆ ತುರಿದಿಟ್ಕೊಂಡ್ರೆ ನಮಗೆ ಒಗ್ಗರಣೆಲ್ಲ ಹಾಕೋದಕ್ಕೂ ಅಷ್ಟೇ ಅದು ಚೆನ್ನಾಗಿ ಫ್ರೈ ಆಗುತ್ತೆ ಈರುಳ್ಳಿ ಜೊತೆನೇ ಹಾಕೋದ್ರಿಂದ. ಮತ್ತು ನಾನು ಯಾವ ಥರ ಚಿತ್ರಾನ್ನ ಮಾಡ್ತೀನಿ ಅನ್ನೋದನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ನೋಡಿ. ನಾನು ಇಲ್ಲೊಂದು ಬಾಣಲಿ ಇಟ್ಕೊಂಡು ಆ ಬಾಣಲಿಗೆ ಸ್ವಲ್ಪ ಎಣ್ಣೆ ಮತ್ತು ಸಾಸಿವೆ, ಜೀರಿಗೆ ಹಾಕ್ಕೊತಾ ಇದ್ದೀನಿ. ನಾನು ಕಡಲೆಬೀಜ ಯೂಸ್ ಮಾಡ್ತಾಯಿಲ್ಲ ಫ್ರೆಂಡ್ಸ್. ಕಡಲೆಬೀಜ ಅಂದರೆ ನಮ್ಮ ಯಜಮಾನ್ರಿಗೆ ಕಡಲೆಬೀಜ ಅಷ್ಟೊಂದು ಇಷ್ಟ ಆಗಲ್ಲ. ಅವರಿಗೆ ಕಡಲೆಬೀಜ ತಿಂದರೆ ಆಗಲ್ಲ ಅಂತಾರೆ. ಅದಕ್ಕೆ ನಾನು ಕಡಲೆಬೀಜ ಹಾಕ್ತಾಯಿಲ್ಲ. ಇಲ್ಲಿ ನಾನು ಸಾಸಿವೆನೂ ಮತ್ತು ಜೀರಿಗೆ ಹಾಕ್ಬಿಟ್ಟು ಅದ್ರ ಮೇಲೆ ಕಡಲೆಬೇಳೆಯನ್ನು ಸ್ವಲ್ಪ ಉದ್ದಿನಬೇಳೆ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ಸೇಮ್ ಹೋಟೆಲಲ್ಲಿ ನಾವು ತಿಂತೀರಲ್ವ, ಅದೇ ಥರನೇ ಇರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಈಗ ನೋಡಿ, ಅದಷ್ಟು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ಮತ್ತು ಉದ್ದಿನಬೇಳೆ, ಕಡಲೆಬೇಳೆ ಸ್ವಲ್ಪ ಕ್ರಿಸ್ಪಿಯಾಗಿದ್ದರೆ ತಿನ್ನೋದಕ್ಕೂ ಸಹ ತುಂಬ ಚೆನ್ನಾಗಿರುತ್ತೆ. ಈಗ ಅದೇ ಥರನೇ ಫ್ರೈ ಮಾಡಿಕೊಂಡು ಈಗ ನಾನು ಕಟ್ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕರಿಬೇವು ಸೊಪ್ಪನ್ನ ಹಾಕ್ಕೊತಾ ಇದ್ದೀನಿ. ಶುಂಠಿನೂ ಸಹ ಅದರಲ್ಲೇ ಹಾಕ್ಕೊಂಡಿದ್ದೀನಿ ತುರಿದು. ಈಗ ನೋಡಿ, ಇದಿಷ್ಟೂ ಫ್ರೈ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ತುಂಬ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಚಿತ್ರಾನ್ನಕ್ಕೆ. ಇಲ್ಲಿ ನಾನು ಸ್ವಲ್ಪ ಅರಿಶಿನ ಹಾಕ್ಕೊತಾ ಇದ್ದೀನಿ. ನನಗೆ ಜಾಸ್ತಿ ಅರಿಶಿನ ಇಷ್ಟ ಆಗೋದಿಲ್ಲ ಫ್ರೆಂಡ್ಸ್. ತುಂಬ ಓವರ್ ಕಲರು ಚಿತ್ರಾನ್ನ ಇದ್ದರೆ ಚೆನ್ನಾಗಿರೋದಿಲ್ಲ, ಸ್ವಲ್ಪ ಲೈಟಾಗಿದ್ದರೆ ಚೆನ್ನಾಗಿರುತ್ತೆ. ಈಗ ಹಾಗೆ ಸ್ವಲ್ಪ ನಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದು ಫ್ರೈ ಆದಮೇಲೆ ನಾನು ಸ್ಟವ್ ಆಫ್ ಮಾಡ್ಕೊಂಡಿದ್ದಾದಮೇಲೆ ನಿಂಬೆಹಣ್ಣು ಹಾಕ್ಕೊತಾ ಇದ್ದೀನಿ. ನಿಂಬೆಹಣ್ಣು ಯಾವಾಗಲೂ ಅಷ್ಟೇ ಚಿತ್ರಾನ್ನಕ್ಕೆ ಸ್ವಲ್ಪ ಜಾಸ್ತಿನೇ ಇರಬೇಕು, ಆವಾಗಲೇ ಅದು ಚೆನ್ನಾಗಿರೋದು. ಇವಾಗ ನಾನು ನಿಂಬೆಹಣ್ಣು ಹಾಕ್ಕೊಂಡು ಅದನ್ನು ಸಹ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಕೊಬ್ಬರಿನೂ ಸಹ ಮಿಕ್ಸಿಗೆ ಹಾಕ್ಕೊಂಡಿದ್ದೆ. ನಾನು ತುರಿದಿಟ್ಕೊಂಡಿರಲಿಲ್ಲ, ಮಿಕ್ಸಿಗೆ ಹಾಕಿ ಈ ಥರ ತರ್ತರಿಯಾಗಿ ರುಬ್ಬಿಟ್ಕೊಂಡಿರೋದ್ರಿಂದ ಚಿತ್ರಾನ್ನಕ್ಕೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನಾನಿವಾಗ ನೋಡಿ ಒಂದು 3 ಸ್ಪೂನ್ ಆಗೋಷ್ಟು ಕೊಬ್ಬರಿನ ಹಾಕ್ಕೊತಾ ಇದ್ದೀನಿ. ಆಮೇಲೆ ಇದು ಮಿಕ್ಸ್ ಮಾಡಿ ಆದಮೇಲೆ ರೈಸ್ ಮಾಡಿಟ್ಕೊಂಡಿದ್ನಲ್ಲ, ಇವಾಗ ರೈಸ್ನೂ ಸಹ ಹಾಕ್ಕೊತಾ ಇದ್ದೀನಿ. ಇದು ನೋಡೋದಕ್ಕೆ ಇಷ್ಟು ಅಂದರೆ ಬಿಸಿ ಬಿಸಿ ಇದೆಯಲ್ಲ, ಅದಕ್ಕೆ ನಿಮಗೆ ಈ ಥರ ಅನಿಸ್ತಾ ಇದೆ. ಆದರೆ ಬಿಡಿ ಬಿಡಿಯಾಗೇ ಇದೆ ಫ್ರೆಂಡ್ಸ್. ಚಿತ್ರಾನ್ನಕ್ಕೆ ತುಂಬಾ ಚೆನ್ನಾಗಿದೆ. ಆ ಥರನೇ ಮಾಡ್ಕೊಂಡಿದ್ದೆ ನಾನು ಅನ್ನನ. ಇವಾಗ ನೋಡಿ, ಇದು ಬಂದು ನಾನು ಸೋನಾ ಮಸೂರಿ ಅಕ್ಕಿನ ಹಾಕ್ಕೊಂಡಿದ್ದೀನಿ, ತುಂಬ ಚೆನ್ನಾಗಿರುತ್ತೆ. ಈಗ ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊತಾ ಇದ್ದೀನಿ. ಕಡಲೆ ಬೀಜ ಹಾಕಿದಿದ್ರೆ ತುಂಬ ಚೆನ್ನಾಗಿರೋದು. ನೋಡ್ಬೋದು ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಕಡಲೆ ಬೀಜ ಹಾಕಿದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಬಟ್ ನಮ್ಮ ಯಜಮಾನ್ರಿಗೆ ಇಷ್ಟ ಆಗೋದಿಲ್ಲ ಅಂತ ಅಂದ್ಬಿಟ್ಟು ನಾನು ಕಡಲೆ ಬೀಜ ಹಾಕಿಲ್ಲ.
ಈಗ ನಾನು ಇದನ್ನ ಚಿತ್ರಾನ್ನ ಆಗಿದ್ದ ಆಯ್ತಲ್ವ, ಇದನ್ನ ಒಂದು ಸೈಡಿಗೆ ಮುಚ್ಚಿಟ್ಬಿಟ್ಟು ಎತ್ತಿಡ್ತಾ ಇದ್ದೀನಿ. ಈಗ ಹಾಗೆ ಒಂದು ಸ್ವಲ್ಪ ಚಟ್ನಿನೂ ಸಹ ಮಾಡ್ಕೊಳ್ಳೋಣ ಅಂತ. ಮತ್ತು ನಮ್ಮ ಯಜಮಾನ್ರಿಗೆ ಮುದ್ದೆ ಇದ್ರೇ ಸರಿ ಅವ್ರಿಗೆ. ನಾನು ಅಲ್ಲೆಲ್ಲ ಬೇಡ ಮುದ್ದೆ, ನೀನು ಬಾಕ್ಸ್ ಎತ್ಕೊಂಡು ಹೋಗ್ತಾ ಇದೆಯಾ, ಏನಾದರೂ ಟಿಫನ್ ಐಟಮ್ಸೇ ತೊಗೊಂಡೋಗು ಅಂತ ಹೇಳ್ಬಿಟ್ಟು ನಾನು ಈ ಥರ ಮಾಡಿಕೊಡ್ತಾ ಇದ್ದೀನಿ. ಈಗ ನಾನು ಚಟ್ನಿಗೆ ಇಲ್ಲಿ ಸ್ವಲ್ಪ ಕೊಬ್ಬರಿ ಇತ್ತಲ್ಲ, ಕೊಬ್ಬರಿಗೇ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ, ಒಂದು ಚಿಕ್ಕ ಗೆಡ್ಡೆ ಈರುಳ್ಳಿ ಮತ್ತು ಕರಿಬೇವು ಸೊಪ್ಪು, ಸ್ವಲ್ಪ ಹುಣಸೆಹಣ್ಣು, ಬೆಲ್ಲ ಹಾಕಿದ್ದೀನಿ. ಇದಿಷ್ಟು ಹಾಕ್ಕೊಂಡು ಇದಿಷ್ಟು ತರಿಯಾಗಿ ರುಬ್ಕೊತಾ ಇದ್ದೀನಿ. ಆಮೇಲೆ ನಾನು ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಪುದೀನ, ಜಾಸ್ತಿ ಬೇಡ ಪುದೀನ, ಸ್ವಲ್ಪನೂ ಹಾಕ್ಕೊಂಡು ಸ್ವಲ್ಪ ನಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಇವಾಗ ಇದನ್ನ ರುಬ್ಕೊಂಬರೋಣ. ಚಟ್ನಿ ಯಾವಾಗಲೂ ಅಷ್ಟೇ ಸ್ವಲ್ಪ ತರಿಯಾಗೇ ಇದ್ರೇ ಚೆನ್ನಾಗಿರುತ್ತೆ. ಹಾಗೆ ತುಂಬ ನೈಸಾಗಿದ್ದರೆ ನನಗೆ ಅಷ್ಟೊಂದು ಇಷ್ಟ ಆಗೋದಿಲ್ಲ. ಇದಕ್ಕೆ ಬೇಕಾದರೆ ಕಡಲೆಪಪ್ಪನ್ನು ಸಹ ಹಾಕ್ಕೊಬೋದು, ಕಡಲೆ ಬೀಜ ಆದರೂ ಫ್ರೈ ಮಾಡಿ ಹಾಕ್ಕೊಬೋದು, ಇಲ್ಲ ಕಡಲೆಪಪ್ಪು ಆದರೂ ಹಾಕ್ಕೊಬೋದು. ನಾನು ಬರೀಲಿ ಕಾಯಿ ಚಟ್ನಿ ಅಷ್ಟೇ ಮಾಡ್ಕೊಂಡಿದ್ದೀನಿ ಪುದೀನ ಹಾಕಿ. ಅದಕ್ಕೆ ಮತ್ತೆ ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ, ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಅದು ಸ್ವಲ್ಪ ಹಾಕ್ಕೊತಾ ಇದ್ದೀನಿ ಅಷ್ಟೇ. ನೋಡ್ಬೋದು ತುಂಬ ನೀರಾಗಿದ್ರೂ ಚೆನ್ನಾಗಿರಲ್ಲ ಅಂತ ಅಂದ್ಬಿಟ್ಟು. ಈಗ ಇದಕ್ಕೆ ಒಂದು ಒಗ್ಗರಣೆ ಕೊಡಬೇಕು. ಈಗ ನಾನೊಂದು ಚಿಕ್ಕದೊಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ, ಸಾಸಿವೆ, ಜೀರಿಗೆ ಹಾಕ್ಕೊಂಡು ಮತ್ತು ಕರಿಬೇವು ಮತ್ತು ಬ್ಯಾಡಗೆ ಮೆಣಸಿನ್ಕಾಯಿ ಹಾಕ್ಕೊಂಡು ನಾನು ಒಗ್ಗರಣೆ ಕೊಡ್ತಾಯಿದ್ದೀನಿ. ಚಟ್ನಿಗೆ ಒಗ್ಗರಣೆ ಕೊಟ್ಟರೆ ಆ ಟೇಸ್ಟ್ ಇನ್ನೂ ಒಂಥರ ಬೇರೆ ಥರನೇ ಬಂದುಬಿಡುತ್ತೆ ಫ್ರೆಂಡ್ಸ್, ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಈಗ ಅದೇ ರೀತಿಯೇ ಒಗ್ಗರಣೆ ಕೊಡ್ತಾಯಿದ್ದೀನಿ. ಇದು ಒಗ್ಗರಣೆ ಕೊಟ್ಟು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ನಾನು ಹಾಗೇ ನಮ್ಮ ಯಜಮಾನ್ರಿಗೆ ಬಾಕ್ಸ್ಗೂ ಸಹ ಹಾಕ್ತಾಯಿದ್ದೀನಿ. ಅವರು ಹೇಳ್ತಾಯಿದ್ರು, ಅವ್ರು ಯಾಕಂತಂದರೆ ಅವ್ರಿಗೆ ಮುದ್ದೆ ತಿಂದು ಅಭ್ಯಾಸ, ಮತ್ತು ಅವ್ರಿಗೆ ಈ ಹೋಟ್ಲಲ್ಲೆಲ್ಲ ತಿಂದು ಅಭ್ಯಾಸ ಇಲ್ಲ. ಅವ್ರಿಗೆ ಹೋಟ್ಲಲ್ಲೆಲ್ಲ ಇಷ್ಟ ಆಗಲ್ಲ ನನಗೆ ಅಂತ ಹೇಳ್ತಾಯಿದ್ರು. ಅದಕ್ಕೆ ಹೋಟ್ಲದ ಊಟ ಎಲ್ಲ ಯಾಕೆ ಬೇಕು ಅಂತಂದ್ಬಿಟ್ಟು ನನ್ನ ಮನೆಯಲ್ಲೇ ಈ ಥರ ಮಾಡಿಕೊಡ್ತಾ ಇದ್ದೀನಿ. ನೋಡ್ಬೋದು ಚಿತ್ರಾನ್ನ ಎಷ್ಟು ಬಿಡಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಟೇಸ್ಟು ಅಷ್ಟೇ ಫ್ರೆಂಡ್ಸ್, ತುಂಬಾ ಚೆನ್ನಾಗಿತ್ತು. ನೀವು ಒಂದು ಸರಿ ಮಾಡಿ ನೋಡಿ ಈ ಥರ ಚಟ್ನಿನೂ ಮತ್ತು ಚಿತ್ರಾನ್ನ ತುಂಬ ಚೆನ್ನಾಗಿರುತ್ತೆ. ನಾನಿವಾಗ ನಮ್ಮ ಯಜಮಾನ್ರು ಬಾಕ್ಸ್ಗೆಲ್ಲ ಹಾಕಿ ಆದಮೇಲೆ ಇವಾಗ ಅವ್ರಿಗೆ ತಿನ್ನೋದಕ್ಕೂ ಸಹ ಹಾಕ್ಕೊಡ್ತಾಯಿದ್ದೀನಿ. ಅವರಿಗೆ ಬೆಳಗ್ಗೆ ಟೈಮು ಅಷ್ಟೊತ್ತಿಗೆ ಬೇಕಾದರೆ ಮಾಡಿಕೊಟ್ರು ತಿಂತಾರೆ ಫ್ರೆಂಡ್ಸ್. ಮುದ್ದೆ ಅವ್ರಿಗೆ ಅಷ್ಟೊಂದು ಇಷ್ಟ, ಮುದ್ದೆನೇ ರೈಸೆಲ್ಲ ತಿನ್ನೋದು. ನಾನು ಬಂದಮೇಲೆ ಅವ್ರಿಗೆ ರೈಸ್ ಜಾಸ್ತಿ ತಿನ್ನೋದು ಅಭ್ಯಾಸ ಮಾಡಿರೋದು. ಸರಿ, ಇವಾಗ ಅವ್ರಿಗೆ ಟಿಫನೆಲ್ಲ ಆದಮೇಲೆ ಅವರು ತಿಂದ್ಬಿಟ್ಟು ಕೆಲ್ಸಕ್ಕೆ ಹೋದರು. ನನಗಿಲ್ಲಿ ಸ್ವಲ್ಪ ಬಟ್ಟೆ ಎತ್ತು ಒಗೆಯೋದು. ಬೆಳಗ್ಗೆ ಟೈಮು ನೀರು ಬಿಡ್ತಾರಲ್ಲ ಫ್ರೆಂಡ್ಸ್, ಮತ್ತು ಬಿಸಿಲು ಜಾಸ್ತಿ ಆಗುತ್ತೆ. ನಾನು ಕೈಯಲ್ಲೇ ಒಗೆಯೋದ್ರಿಂದ ಬಿಸಿಲು ಬರ್ದಿದ್ದು ಮುಂಚೆನೇ ಫಸ್ಟು ಬಟ್ಟೆ ಒಗೆದು ಒಣಗಾಕ್ಬಿಡ್ತೀನಿ. ನೋಡ್ಬೋದು ಬಟ್ಟೆ ಎಲ್ಲ ಒಣಗಾಕಿದ್ದಾಯಿತು. ಮತ್ತು ಬೆಳಗ್ಗೆ ನಾನು ಟಿಫನ್ ಮಾಡಿ ಆದಮೇಲೆ ನಾನು ಅಡುಗೆ ಮನೆಯೆಲ್ಲ ಏನು ಕ್ಲೀನ್ ಮಾಡಿರಲಿಲ್ಲ, ಹಾಗೆ ಬಿಟ್ಬಿಟ್ಟು ಹೋಗಿದ್ದೆ. ಬಿಸಿಲು ಜಾಸ್ತಿ ಆಗುತ್ತೆ ಮತ್ತು ಕುತ್ಕೊಂಡು ಬಟ್ಟೆ ಒಗೆಯೋದಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಈಗ ನಾನು ಬಟ್ಟೆ ಎಲ್ಲ ಒಗೆದಾದ್ಮೇಲೆ ಬಂದು ಮತ್ತೆ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಮತ್ತು ಕುಕ್ಕರಲ್ಲಿ ರೈಸ್ ಮಾಡಿದ್ನಲ್ಲ, ಆ ರೈಸ್ನ ತೆಗೆದು ಒಂದು ಬಟ್ಲಲ್ಗೆ ಹಾಕಿಟ್ಕೊತೀನಿ, ಒಂದು ಪಾತ್ರೆಗೆ. ನನಗೆ ಕುಕ್ಕರಲ್ಲಿ ಏನಾದರೂ ಅಡುಗೆ ಮಾಡಿದ್ರೆ ನನಗೆ ಅದನ್ನು ಬೇರೆ ಪಾತ್ರೆಗೆ ಹಾಕಿಡಬೇಕು. ಯಾಕೋ ಗೊತ್ತಿಲ್ಲ ನನಗೆ. ಅದನ್ನು ಕುಕ್ಕರ್ ಸಮೇತ ಹಾಗೆ ನಾನು ಸ್ಟವ್ ಮೇಲಾಗಲಿ ಮತ್ತು ನಾನು ಅಡುಗೆ ಮನೆಯಲ್ಲಿ ಇಟ್ಕೊಳಲ್ಲ ನಾನು. ಅದು ಅಡುಗೆ ಮಾಡಿದ ತಕ್ಷಣ ನಾನು ತೊಳೆದಕ್ಕೆ ಹಾಕ್ಕೊಂಡ್ಬಿಡ್ತೀನಿ. ಇವಾಗಲೂ ಸಹ ಅದೇ ಥರನೇ ಕುಕ್ಕರಲ್ಲಿರುವಂಥ ಅನ್ನನ ತೆಗೆದು ಒಂದು ಪಾತ್ರೆಗೆ ಹಾಕ್ಕೊಂಡು ಕುಕ್ಕರೆಲ್ಲ ತೊಳೆಯೋದಕ್ಕೆ ಹಾಕ್ಕೊತಾ ಇದ್ದೀನಿ. ಮತ್ತು ಇದನ್ನೆಲ್ಲ ತೊಳೆಯೋದಕ್ಕೆ ಹಾಕ್ಕೊಂಡು ನಾನು ಹಾಗೆ ಇದನ್ನೆಲ್ಲ ಅಡುಗೆ ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಮತ್ತು ನನಗೆ ಸಂಜೆವರೆಗೂ ಏನು ಕೆಲಸನೂ ಇರೋದಿಲ್ಲ. ಕ್ಲೀನ್ ಮಾಡ್ಕೊಂಬಿಡೋಣ ಅಂತಂದ್ಬಿಟ್ಟು ಬೇಗ ಮಾಡ್ಕೊತಾ ಇದ್ದೀನಿ. ಬೆಳಗ್ಗೆ ನಾನು ಮುದ್ದೆ ಪಾತ್ರೆ ಅಂದರೆ ನೈಟು ಮುದ್ದೆ ಮಾಡಿದ್ರಲ್ಲ, ಆ ಮಡಿಕೆನ ನಾನು ಬೆಳಗ್ಗೆನೇ ನೆನೆಸ್ತಾ ಇದ್ದೆ. ಇವತ್ತು ನೆನೆಸಿರಲಿಲ್ಲ, ಹಾಗೆ ಬಿಟ್ಬಿಟ್ಟಿದ್ದೆ. ಇವಾಗ ನೆನೆಯೋಕ್ಕೆ ಹಾಕ್ತಾಯಿದ್ದೀನಿ ನಾನು. ಮತ್ತು ಮಧ್ಯಾಹ್ನಕ್ಕೆ ಅಡುಗೆ ನಾನು ಏನು ಮಾಡ್ಕೊಂಡಿಲ್ಲ. ನಾನು ಇರೋದು ಒಬ್ಬಳೇ ಅಲ್ವಾ ಫ್ರೆಂಡ್ಸ್, ಚಿತ್ರಾನ್ನನೇ ಸಾಕು ಅಂತ ಅನಿಸ್ತು. ಮತ್ತು ಸ್ವಲ್ಪ ರಸನೂ ಸಹ ಇದೆ. ರಸ ಇರೋದ್ರಿಂದ ಸ್ವಲ್ಪ ಮೊಸರು ಸಹ ಇರುತ್ತೆ. ನನಗೆ ಒಬ್ಬಳಿಗೆ ಮಧ್ಯಾಹ್ನಕ್ಕೆ ಹೇಗೋ ಆಗುತ್ತೆ. ಈಗ ಆ ರಸ ನೈಟು ನಾನು ರಸ ಮಾಡ್ಕೊಂಡಿದ್ದೆ, ಅದನ್ನ ಸ್ವಲ್ಪ ಬಿಸಿಗಿಟ್ಬಿಟ್ಟು ಹಾಲು ಸ್ವಲ್ಪ ಇತ್ತು, ಹಳೆ ಹಾಲು, ಅದನ್ನು ಬಿಸಿ ಮಾಡಿಬಿಟ್ಟು ಎಪ್ಪು ಸಹ ಹಾಕ್ತಾಯಿದ್ದೀನಿ. ನನಗೆ ಮೊಸರು ಇರಲೇಬೇಕು ಫ್ರೆಂಡ್ಸ್, ಡೈಲಿ ನನಗೆ ಮೊಸರು ಇರಬೇಕು. ನಾನು ಅರ್ಧ ಲೀಟ್ರ್ ಹಾಲು ತೊಗೊಂಬಂದರೆ ನನಗೆ 2 ದಿವಸ ನಾನು ಯೂಸ್ ಮಾಡ್ಕೊತೀನಿ, ಅದರಲ್ಲೇ ಹೆಪ್ಪು ಹಾಕ್ಕೊತೀನಿ. ಇವಾಗ ನಾನು ಹೆಪ್ಪೆಲ್ಲ ಹಾಕಿ ಅದು ಸಾಂಬಾರೆಲ್ಲ ಬಿಸಿ ಮಾಡಿದ್ಮೇಲೆ ಹಾಗೆ ಸ್ವಲ್ಪ ಪಾತ್ರೆ ಎಲ್ಲ ಇತ್ತು, ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ತೊಳೆದು ಇಟ್ಕೊತಾ ಇದ್ದೀನಿ.
ಪಾತ್ರೆಗಳು ಹಾಗೆ ಬಿಟ್ಬಿಟ್ರೆ ನನಗೆ ಅಡುಗೆ ಮನೆಯಲ್ಲಿ ಬರೋದಕ್ಕಾಗಲ್ಲ. ಯಾಕೆಂದರೆ ಬೆಳಗ್ಗೆ ಟೈಮ್ ನಾವು ಈರುಳ್ಳಿ ಎಲ್ಲ ಕಟ್ ಮಾಡಿರ್ತೀರಲ್ವ ಫ್ರೆಂಡ್ಸ್, ಆ ಸ್ಮೆಲ್ಲೆಲ್ಲ ಹಾಗೇ ಇರುತ್ತೆ. ಅದಕ್ಕೆ ಆವಾಗಿಂದ ಪಾತ್ರೆ ಆವಾಗಲೇ ತೊಳೆದು ಆ ಕಟ್ಟೆನ ಕ್ಲೀನ್ ಮಾಡ್ಕೊಂಬಿಟ್ರೆ ಸ್ವಲ್ಪ ಸ್ಮೆಲ್ಲು ಹೋಗುತ್ತೆ, ಅಷ್ಟೊಂದು ಸ್ಮೆಲ್ ಬರೋದಿಲ್ಲ. ಮತ್ತು ನಾನು ಇದಿಷ್ಟೆಲ್ಲ ಆದಮೇಲೆ ನಾನು ಇಲ್ಲಿ ನಮ್ಮ ಮನೆ ಹತ್ರ ಒಬ್ಬರು ಡೇರೆ ಗಡ್ಡೆ ಕೊಡ್ತೀನಿ, ಅಂದರೆ ಡೇರೆ ಹೂವು ಗೊತ್ತಲ್ವ ಫ್ರೆಂಡ್ಸ್ ನಿಮಗೆ, ಅದ್ರದ್ದು ಗಡ್ಡೆ ಕೊಡ್ತೀನಿ. ಇದು ನೋಡಿ ಅದ್ರದ್ದೇ ಇದು ಗಡ್ಡೆ ಇವಾಗ ಎಲ್ಲ ಚಿಗುರ್ತಾ ಇದೆ. ಇದು ಕೊಡ್ತೀನಿ ಬಾ ಅಂತ ಹೇಳಿದ್ರು. ಅದಕ್ಕೆ ಇವಾಗ ನಾನು ಅವ್ರ ಹತ್ರ ಬಂದ್ಬಿಟ್ಟು ಅವರು ಇಂಗಿಡಿಸ್ತಾ ಇದ್ದಾರೆ. ಇದು ನನಗೆ ಅಷ್ಟೊಂದು ಬರೋದಿಲ್ಲ ಇಂಗಿಡಿಸೋದಕ್ಕೆ, ಅವರೇ ಇಂಗಿಡಿಸ್ತಾ ಇದ್ದಾರೆ. ಅದನ್ನ ನಾನು ನೋಡ್ತಾ ಕೂತ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿ ಇಂಗಿಡಿಸಿದ್ದಾರೆ, ಇಷ್ಟು ಚೆನ್ನಾಗಿ ಇದೆ ನೋಡ್ಬೋದು ಫ್ರೆಂಡ್ಸ್ ಇದು. ಮತ್ತು ಇಲ್ಲಿ ತುಂಬ ಹೂವಿನ ಗಿಡಗಳೆಲ್ಲ ಇದು ತುಂಬ ಫ್ರೆಂಡ್ಸ್, ಅದನ್ನೆಲ್ಲ ತೊಗೊಂಡೋಗೋಣ ಕೊಡ್ತೀನಿ ಬಾ, ತುಂಬ ಬಂದಿದೆ ಅಂತ ಹೇಳಿದರು. ಅದಕ್ಕೆ ಬಂದಿದ್ದೆ. ನೋಡ್ಬೋದು ಇವಾಗ ಅವರೆಲ್ಲ ಎಷ್ಟು ಚೆನ್ನಾಗಿ ಅದನ್ನ ಕ್ಲೀನಾಗಿ ಒಂದೊಂದೇ ಬಿಡಿಸ್ತಾ ಇದ್ದಾರೆ ಅಂತ. ಇದು ನಿಂಗೆ ಉಣೋದಾ? ಎಲ್ಲ ಕಿತ್ಬಿಟ್ಟ. ಆಗ ನನ್ಗೆ ಆ ಗಿಡದ ಬೇಕು ಯಾಕಿರೋದು ನೋಡೋದು. ಅದು ನೋಡಿ ಇಲ್ಲ ಐತೆ ಇರು. ಬಂದಿಲ್ಲ. ಬಂದೈತೆ ನೋಡಿ. ಚೆನ್ನಾಗಿ ಚಿಗುರ್ಕೊಂತು ಕಾಕಡ ಗಿಡ ಎಲ್ಲ. ಕಟ್ ಮಾಡಿಬಿಡು. ನೋಡಿದ್ರಲ್ಲ ಫ್ರೆಂಡ್ಸ್, ಹೂವಿನ ಗಿಡಗಳು ಎಷ್ಟೊಂದಿದೆ ಅಂತ. ಅವರು ಪಾಪ ನನಗೆ ಅಂತ ಎಲ್ಲ ಕಿತ್ತು ಕೊಡ್ತಾ ಇದ್ದಾರೆ. ಮಳೆ ಬಂದಿತ್ತಲ್ವ, ಸ್ವಲ್ಪ ತ್ಯಾವ ಇತ್ತು, ಹಂಗಾಗಿ ಅದು ಕಿತ್ತಿದ ತಕ್ಷಣ ಬರ್ತಾ ಇತ್ತು. ಸ್ವಲ್ಪ ದೊಡ್ಡದಾದರೂ ಅದು ಸ್ವಲ್ಪ ಹಗ್ದೂ ಸಹ ಕೊಟ್ಟಿದ್ದಾರೆ. ನೋಡ್ಬೋದು ಇದೆಲ್ಲ ನೋಡಿ, ಸೂಜಿ ಮಳ್ಳೆ ಹೂವು ಅಂತಾರಲ್ಲ, ಮಲ್ಲಿಗೆ, ಗುಂಡು ಮಲ್ಲಿಗೆ ಹೂವು, ಸೂಜಿ ಮಲ್ಲಿಗೆ ಮಳ್ಳೆ, ಮತ್ತು ಕಾಕಡ ಹೂವನೂ ಸಹ ಇದೆ. ಇನ್ನು ಬೇರೆ ಬೇರೆ ಥರ ಎಲ್ಲ ಹೂವಿನ ಗಿಡಗಳಿದೆ ಫ್ರೆಂಡ್ಸ್, ಅದರ ಹೆಸರು ನನಗೆ ಗೊತ್ತಿಲ್ಲ. ಆದರೆ ಇವಾಗ ಅದು ಇನ್ನೂ ಬಂದಿಲ್ಲ. ಈಗ ಅದು ಎಲ್ಲ ಈ ಥರ ಒಂದೊಂದೇ ಸ್ವಲ್ಪನೇ, ಅದಕ್ಕೆ ಪಿಂದೆ ಅಂತಲೂ ಸಹ ಕರೀತಾರೆ, ಆ ಥರನೇ. ಮತ್ತು ನನಗಿಲ್ಲಿ ಆಲೋವೆರಾನು ಸಹ ಕೊಟ್ಟರು ಅವರು. ಪಾಪ ನೋಡಿ ಫ್ರೆಂಡ್ಸ್, ಇದೆಲ್ಲ ಮೊಳಕೆನೆ ಅವರೇ ಕಿತ್ತು ಕೊಟ್ಟಿದ್ದು ಅಂತಲೇ ಹೇಳ್ಬೋದು. ನನಗೆ ನಿಜವಾಗ್ಲೂ ಮನೆ ಹತ್ರ ಹೂವಿನ ಗಿಡಗಳಿದ್ರೆ ನನಗೆ ತುಂಬಾ ಖುಷಿ, ನನಗೆ ತುಂಬ ಇಷ್ಟ ಫ್ರೆಂಡ್ಸ್ ಹೂವಿನ ಗಿಡಗಳು. ಅವರು ಪಾಪ ನೋಡಿ ಕೀಳ್ತಾ ಇದ್ದಾರೆ. ಕೈಯಲ್ಲಿ ಕಿತ್ತಿದ್ದಕ್ಕೆ ಅದು ಮೇಲ್ಮೇಲೆ, ಅಂದರೆ ಮೇಲೆ ಬುಡ ಬಂದಿರಲಿಲ್ಲ, ಅದಕ್ಕೆ ಅವರು ಗುದ್ಲಿ ತೊಗೊಂಬಂದು ಗುದ್ಲಿನಲ್ಲಿ ಅಗದು ಕೊಡ್ತಾ ಇದ್ದಾರೆ, ನೋಡ್ಬೋದು. ಇದು ನರ್ಸರಿನಲ್ಲಿ ತೊಗೊಂಡ್ರೆ ಎಷ್ಟು ಆಗುತ್ತೆ ಗೊತ್ತಾ ಫ್ರೆಂಡ್ಸ್, ತುಂಬ ರೇಟ್ ಆಗುತ್ತೆ. ಆದರೆ ನಾವು ನರ್ಸರಿನಲ್ಲಿ ಹೋಗಿ ತೊಗೊಳೋದಕ್ಕಿಂತ ಈ ಥರ ತೊಗೊಳೋದೇ ಎಷ್ಟೋ ಬೆಟರು. ಈ ಥರ ನಮಗೆ ಸಿಗೋದಿಲ್ಲ, ಯಾರೂ ಸಾಮಾನ್ಯವಾಗಿ ಕೊಡೋದಿಲ್ಲ. ಆದರೆ ನನಗೆ ಇಲ್ಲಿ ಸಿಕ್ತು, ನನಗೆ ತುಂಬಾ ಖುಷಿ ಆಯಿತು. ಮತ್ತು ಇಲ್ಲಿ ಅಲೋವೆರಾನು ಸಹ ಇತ್ತು. ನಮ್ಮ ಮನೆ ಹತ್ರ ಆಲೋವೆರಾ ಇರಲಿಲ್ಲ ಫ್ರೆಂಡ್ಸ್, ಆಲೋವೆರಾ ಗಿಡನ ಅದನ್ನ ತೊಗೊಂಡೋಗೋಣ ಅಂತ ಅಂದ್ಬಿಟ್ಟು ಅವ್ರ ಹತ್ರ ಕೇಳಿದೆ. ಅವರು ಅದನ್ನ ಆಲೋವೆರಾನ ಕೊಡ್ತಾ ಇದ್ದಾರೆ. ಮತ್ತು ಇದಿಷ್ಟಾದಮೇಲೆ ನಾನು ಮನೆಗೆ ಹೋಗಿ ನಮ್ಮ ಯಜಮಾನ್ರು ಸಂಜೆ ನಮ್ಮ ಯಜಮಾನ್ರು ಬಂದ ಮೇಲೆ ನಮ್ಮ ಯಜಮಾನ್ರ ಕೈಲಿ ಇದನ್ನು ಉಣಿಸ್ತಾ ಇದ್ದೀನಿ, ನೋಡ್ಬೋದು. ಅವ್ರು ಹೇಳ್ತಾಯಿದ್ರು, ನಿನ್ಗೆ ಎಷ್ಟು ಗಿಡ ಇದ್ದರೂ ಸಾಕಾಗಲ್ಲ, ಇನ್ನಿಷ್ಟು ಹೂವಿನ ಗಿಡಗಳು ಇಡಬೇಕು ಅಂತ ಅಂದ್ಕೊಂಡಿದ್ಯಾ ನೀನು ಅಂತ. ಆದರೆ ಮನೆ ಮುಂದೆ ಹೂವಿನ ಗಿಡ ಇರೋದ್ರಿಂದ ಎಷ್ಟೋ ಒಂಥರ ಏನೋ ಒಂಥರ ಖುಷಿ, ಸಮಾಧಾನ ಫ್ರೆಂಡ್ಸ್ ನನಗೆ.
ಥರ ನನಗೆ ತುಂಬಾ ಇಷ್ಟ. ಮನೆ ಮುಂದೆ ಹೂವಿನ ಗಿಡಗಳು ಇಡೋದು ಮತ್ತು ಏನಾದರೂ ಸಣ್ಣ ಪುಟ್ಟ ಈ ತರಕಾರಿಗಳು ಹಾಕ್ಕೊಳೋದು ನನಗೆ ತುಂಬಾ ಖುಷಿ. ನಮ್ಮ ಯಜಮಾನ್ರು ಅಷ್ಟೇ, ಅವರು ಗಿಡಗಳು ಇಡೋದಂದರೆ ಅವ್ರಿಗೂ ತುಂಬ ಇಷ್ಟ. ಅವ್ರ ಕೈಯಲ್ಲಿ ಯಾವುದನ್ನ ಒಂದು ಗಿಡ ಇಟ್ಟರೆ ಅದಷ್ಟೇ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಇಷ್ಟು ಚೆನ್ನಾಗಿ ಬರುತ್ತೆ ಅಂತಂದರೆ ನಾನು ಯಾವುದೇ ಗಿಡ ಆದ್ರೂ ಅಷ್ಟೇ ಫ್ರೆಂಡ್ಸ್, ಅವ್ರ ಕೈಯಲ್ಲೇ ನೆಡೆಸೋದು. ಅವರೇ ನೆಟ್ಟರೆ ಅದು ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ ಅಂತ. ಇದು ಇಷ್ಟು ಗಿಡಗಳು ಇಟ್ಟಿದ್ದೀನಿ ಫ್ರೆಂಡ್ಸ್, ಆದರೆ ನಮ್ಮ ಮನೆ ಹತ್ರ ಒಂದು ಗಿಡ ಮಾತ್ರ ಬರ್ತಾ ಇಲ್ಲ, ದಾಸವಾಳದ್ದು ಹೂವಿನ ಗಿಡ. ಅದು ಯಾಕೋ ಗೊತ್ತಿಲ್ಲ ಫ್ರೆಂಡ್ಸ್, ಆ ಗಿಡ ಎಷ್ಟು ಸರಿ ಇಟ್ಟರೂ ಬರ್ತಾನೇ ಇಲ್ಲ. ಅದು ಸ್ವಲ್ಪ ಚಿಗುರುತ್ತೆ ಮತ್ತು ಒಣಗೋಗುತ್ತೆ, ಅದೇನು ಅಂತ ಗೊತ್ತಾಗಿಲ್ಲ ನನಗೆ. ಮತ್ತು ಈ ಕಡೆ ನೋಡಿ ಆಲೋವೆರಾ ಗಿಡ ತೊಗೊಂಬಂದಿದ್ದಲ್ಲ, ಅದನ್ನು ತೊಗೊಂಬಂದು ಈ ತುಳಸಿ ಗಿಡದ ಪಕ್ಕನೇ ಇಡ್ತಾಯಿದ್ದೀನಿ. ಆ ಕಡೆ ಒಂದು ಈ ಕಡೆ ಒಂದು ಸೆಂಟ್ರಲ್ಲಿ ತುಳಸಿ ಪಾಟ್ ಇರೋ ಥರ ಇಡ್ತಾಯಿದ್ದೀನಿ. ನಮ್ಮ ಯಜಮಾನ್ರು ಹೂಣ್ತಾ ಇದ್ದಾರೆ ಅದನ್ನು. ಫ್ರೆಂಡ್ಸ್, ಯಾರಿಗೆಲ್ಲ ಈ ಥರ ಮನೆ ಮುಂದೆ ಗಿಡಗಳು ಇರೋದು ಇಷ್ಟ ಅಂತ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ. ಮತ್ತು ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ನನಗೆ ನನ್ನ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಹಾಗೆ ಯಾರೆಲ್ಲ ನನ್ನ ವಿಡಿಯೋಸ್ ನೋಡ್ತಿದ್ರು ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋಸ್ ನೋಡಿ ಮತ್ತು ನನಗೆ ಸಪೋರ್ಟ್ ಮಾಡಿ. ನನ್ನ ಹಾಕೋವಂಥ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ, ಇಲ್ಲ ಈ ಥರನೇ ಇರಬೇಕಾ, ಏನಾದರೂ ಒಂದು ಕಮೆಂಟಲ್ಲಿ ತಿಳಿಸಿ ಅಂತ ನಾನು ಕೇಳ್ಕೊತೀನಿ. ನೋಡ್ಬೋದು ಫ್ರೆಂಡ್ಸ್, ಎಲ್ಲ ಹೂಣಿದ್ದಾಯಿತು. ಇವಾಗ ಡೇರೆ ಗಿಡ ಇದೆಯಲ್ಲ, ಆ ಡೇರೆ ಗಡ್ಡೆ ಅದನ್ನು ಸಹ ಹೂಣ್ತಾ ಇದ್ದಾರೆ. ನಮ್ಮ ಯಜಮಾನ್ರಿಗೆ ಪಾಪ ಜಾಗನೇ ಸಾಕಾಗಲ್ಲ. ಪಾಪ ನಿನಗೆ ಜಾಗನೇ ಸಾಕಾಗ್ತಲ್ಲ ಅಲ್ಲ ಗಿಡಗಳು ಇಡಕ್ಕೆ. ಹಾಂ, ಉಣ್ಮೇಲೆ ಮತ್ತೆ ಕೀಳ್ಬಾರ್ದು. ಹಂಗಾದ್ರೆ ಸೋಮವಾರದಿಂದ ಅಲ್ಲಿಗೆ ಹೋಗಲ್ವಾ ಕೆಲಸಕ್ಕೆ? ಎಲ್ಲನೂ ಹೋಗ್ಲಿ ಬಿಡು, ನನಗೂ ಅಲ್ಲಿ ಕೆಲ್ಸಕ್ಕೆ ಇಷ್ಟ ಇರಲಿಲ್ಲ. ಇಷ್ಟು ದಿವಸ ಯಾವ್ದು ಮಾಡ್ಕೊಂಡಿತ್ತು ಅದನ್ನೇ ಮಾಡ್ಕೊಂಡಿರು. ಅದು ನಮ್ಮ ಶಾಶ್ವತ ಅಲ್ಲ, ಇದು ನಮ್ಮ ಶಾಶ್ವತ. ನೋಡ್ಕೊಬೇಕು. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ದಿನ ಯಾವ ರೀತಿ ಹೋಯ್ತು, ಹೇಗಿತ್ತು ಅಂತ ನನಗೂ ಗೊತ್ತಿಲ್ಲ. ಇದು ಇದೇ ರೀತಿ ಇರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಬಟ್ ನನಗೆ ಇವತ್ತಿನ ದಿನ ತುಂಬ ಖುಷಿ ಆಯಿತು. ಯಾಕೆಂದರೆ ಆ ಹೂವಿನ ಗಿಡಗಳೆಲ್ಲ ನೋಡಿ ತುಂಬಾ ಖುಷಿ ಆಯಿತು. ಅದರಲ್ಲಿ ಸ್ವಲ್ಪ ಹೂವಿನ ಗಿಡಗಳು ತಂದು ಮನೆ ಹತ್ರನೂ ಬೇರೆ ನೆಡ್ತಾ ಇದ್ದೀನಲ್ಲ, ತುಂಬ ಖುಷಿ ಆಯಿತು ಅಂತ ನನಗೆ. ನಿಮಗೂ ಖುಷಿ ಆಗಿದೆ ಅಂತ ಅಂದ್ಕೊಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್